ಹಾಡು ಹಾಡುತ್ತಾ ಬೀಸುತ್ತಿವೆವು, ಧಾನ್ಯದ ರಾಶಿಯಲ್ಲಿ ಕುಣಿಯುತ್ತಿವೆವು, ಓಣಗಾಸವಿನ ಭಾಸಗುತ್ತವು. ಇಷ್ಟು ಇದೆಗಳು ಇಲ್ಲಿದ್ದೀರಾ? ಇಷ್ಟೊಂದು ದೊಡ್ಡ ಪಾರ್ಟಿ ನಡೆಯುತ್ತೆ ಅಂತ? ಸರಿ ಬಿಡಿ, ಇನ್ನು ಮುಂದೆ ನನಗೆ ಊಟಕ್ಕೆ ಕೊರತೆ ಇಲ್ಲ. ಪ್ರತಿದಿನ ಹೊಸ ಹೊಸ ಭೋಜನ. ನಿಮ್ಮ ಸಭೆ ಮುಂದುವರಿಸಿ, ನಾನು ಹೊರಗೆ ಕಾಯ್ತಾ ಇರುತ್ತೀನಿ. ನೋಡ್ರಿ ಈ ಬೆಕ್ಕಿನ ಕಟ್ಟೆ ಎಷ್ಟಿ ಆಗಿದೆ ಅಂದ್ರೆ ನನ್ನ ಟೇಲ್ ಕೂಡ ಟೈರ್ಡ್ ಆಗಿದೆ. ಇದರ ಬಗ್ಗೆ ನಾವು ಮಟ್ಟಬೇಕು ಅಂತ ಅನಿಸ್ತದೆ. ಸೊ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ. ಸೀರೆ ಕಟ್ಟ ಸ್ಮಾಲ್ ಅಲ್ಲ, ಬಿಗ್ ಪ್ರಾಬ್ಲಮ್. ಎಲ್ಲಾ ಇಲಿಗಳು ಕೂಡಲೇ ಬರಬೇಕು. ಇದು ಜೀವ ಸಾವು ಪ್ರಶ್ನೆ. ಎಲ್ಲರೂ ಶಾಂತವಾಗಿರಿ. ಸಭೆ ಶುರು ಆಗ್ತಿದೆ. 1 2 3 ಮೈಕ್ ಟೆಸ್ಟಿಂಗ್. ಹೇ ಇಲಿಗಳೇ, ನನ್ನ ಶಬ್ದ ಕೇಳಿಸ್ತಾ ಇದೆ? ಒಂದು ಬೆಕ್ಕು ನಮ್ಮನ್ನು ದಿನೇ ಹಿಡಿದು ತಿಂತಾ ಇದೆ. ಬೆಕ್ಕು ಬರೋ ಮುಂಚೆ ನಮಗೆ ಗೊತ್ತಾಗಬೇಕು. ಅದೇ ನಮ್ಮ ಗುರಿ. ನಮ್ಮ ಲೀಡರ್ ಹತ್ತಿರ ಹೋಗೋಣ. ಗುರು ಕಾಪಾಡು ನಮ್ಮನ್ನು. ಗುರು ಕಾಪಾಡು ನಮ್ಮನ್ನು. ಏನು ಸಮಸ್ಯೆ ನನ್ನ ಶಿಷ್ಯರೇ? ದಯವಿಟ್ಟು ನಮಗೆ ಸಹಾಯ ಮಾಡಿ ಗುರು. ಯಾವುದೋ ಒಂದು ಬೆಕ್ಕು ಬಂದಿದೆ ಗುರು. ನಮ್ಮನ್ನ ದಿನೇ ಬರ್ತಾ ಇದಿಲ್ಲ. ಮಕ್ಕಳು ಬಿಡ್ತಾ ನಮಗೆ. ಇದಕ್ಕೆ ನೀವೇ ಏನಾದ್ರೂ ಮಾಡ್ಬೇಕು ಗುರು. ಇಲ್ಲ ಅಂದ್ರೆ ನಮ್ಮ ಊರು ಖಾಲಿಯಾಗಿ ಬಿಡುತ್ತೆ. ಓಹ್, ಇಷ್ಟು ದಿನ ಕಾಣಿಸದೆ ಇವತ್ತೇ ಬಂದ್ಬಿಟ್ಟಿಯಾ? ಗಾಬರಿ ಆಗ್ಬೇಡಿ, ಪ್ರತಿ ಸಮಸ್ಯೆಗೆ ಪರಿಹಾರ ಇರುತ್ತೆ. ಈ ಬೆಕ್ಕಿಗೆ ಬಲ ಇದೆ, ಆದ್ರೆ ಬುದ್ಧಿ ನಮ್ಮತ್ತ ಇದೆ. ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಬೆಕ್ಕು ಬರೋ ಮುಂಚೆ ನಮಗೆ ಗೊತ್ತಾದ್ರೆ ನಾವು ತಪ್ಪಿಸ್ಕೊಳ್ಬಹುದು ಅಲ್ವಾ? ಹೌದು, ಅದಕ್ಕೆ ನಾವು ಮಾತಿಟ್ಟೆ ಬೆಕ್ಕಿಗೆ 1 ಗಂಟೆ ಕಟ್ಟಿಬಿಟ್ರೆ ಅದು ಬರೋವಾಗ ಶಬ್ದ ಕೇಳಿಸ್ತದೆ. ಅವಾಗ ನಾವು ಮುಂಚೆನೆ ತಪ್ಪಿಸ್ಕೊಂಡು ಹೋಗಬಹುದು. ಆದ್ರೆ ಒಂದು ಸಮಸ್ಯೆ ಇದೆ. ಈ ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು?